ರಾಮಕ್ಷತ್ರಿಯ ಸೇವಾ ಸಂಘದ ವತಿಯಿಂದ ಎಂಎಲ್ಸಿ ಐವನ್ ಡಿಸೋಜ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಜಪ್ಪು ಮಂಗಳ್ ಸ್ಟೋರ್ ಸಭಾಂಗಣದಲ್ಲಿ ನಡೆಯಿತು. ರಾಮಕ್ಷತ್ರಿಯ ಸಮಾಜದಿಂದ ಎಂಎಲ್ಸಿ ಐವನ್ ಡಿಸೋಜ ಅವರಿಗೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮ ಜಪ್ಪು ಮಂಗಳೂರು ಸ್ಟೋರ್ ಸಭಾಂಗಣದಲ್ಲಿ ರಾಮಕ್ಷತ್ರಿಯ ಸೇವಾ ಸಂಘದ ಅಧ್ಯಕ್ಷರಾದ ಮುರಳೀಧರ್ ಸಿಎಚ್ ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಕೆ ಭಾಸ್ಕರ್ ರಾವ್ ಸ್ವಾಗತದೊಂದಿಗೆ ಪ್ರಾಸ್ತಾವಿಕ ಮತ್ತು ಕೆಲವೊಂದು ವಿಚಾರಗಳ ಬಗ್ಗೆ ಎಂಎಲ್ಸಿ ಐವನ್ ಡಿಸೋಜ ಅವರಿಗೆ ಮನವಿಯನ್ನ ನೀಡಲಾಯಿತು. ರಾಮಕ್ಷತ್ರಿಯ ಸೇವಾ ಸಂಘ ಹಾಗೆಯೇ ರಾಮಕ್ಷತ್ರಿಯ ಯುವಕ ವೃಂದ ಹಾಗೆಯೇ ರಾಮಕ್ಷತ್ರಿಯ ಮಹಿಳಾ ವೃಂದ 3 ಘಟಕಗಳನ್ನು ಸ್ಥಾಪನೆ ಮಾಡಿ ಈಗ ಸುಮಾರು 75ನೇ ವರ್ಷದ ಆಚರಣೆ ತಯಾರಿಸಿದ್ದೇವೆ. ಈಗಿನ ನಮ್ಮ ರಾಮಕ್ಷತ್ರಿಯ ಸೇವಾ ಸಂಘದ ಅಧ್ಯಕ್ಷರಾದ ಮುರಳೀಧರ್ ಸಿಎಚ್ ಅವರು ಇವತ್ತಿನ ಸಭೆಯಲ್ಲಿ ಇವತ್ತಿನ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಹಾಗೆಯೇ ಮಹಿಳಾ ಘಟಕದ ಅಧ್ಯಕ್ಷರಾದ ಶುಭ ಪ್ರಶಾಂತ್ ಅವರು ವೇದಿಕೆಯಲ್ಲಿ ಇದ್ದಾರೆ. ಹಾಗೆಯೇ ನಮ್ಮೊಟ್ಟಿಗೆ ಪ್ರಾರಂಭದಲ್ಲಿದ್ದ ಜೆ ಕೊರಗಪ್ಪನವರು ವೇದಿಕೆಯಲ್ಲಿದ್ದಾರೆ. ರಾಮಕ್ಷತ್ರಿಯ ಸೇವಾ ಸಂಘದ ಹಿರಿಯ ಸದಸ್ಯರಾದ ಕ್ಯಾಪ್ಟನ್ ರವೀಂದ್ರ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಕರ್ನಾಟಕ ಆಲ್ಫೆಡ್ ಮತ್ತು ಹೆಲ್ತ್ ಕೇರ್ ಕೌನ್ಸಿಲ್ ಇದರ ಅಧ್ಯಕ್ಷರಾದ ಡಾಕ್ಟರ್ ಯುಟಿ ಇಫ್ತಿಕಾರ್, ರಾಮಕ್ಷತ್ರಿಯ ಮಹಿಳಾ ಅಧ್ಯಕ್ಷರಾದ ಡಾಕ್ಟರ್ ಶರತ್, ರಾಮಕ್ಷತ್ರಿಯ ಮಹಿಳಾ ಸಂಘದ ಅಧ್ಯಕ್ಷರಾದ ಶುಭಾ ಪ್ರಶಾಂತ್, ಸದಸ್ಯರಾದ ಡಾಕ್ಟರ್ ಶರತ್, ಕೋಶಾಧಿಕಾರಿ ದಿನೇಶ್ ಬೇಕಲ್ ಮೊದಲಾದವರು ಉಪಸ್ಥಿತರಿದ್ದರು. ರಾಮಕ್ಷತ್ರಿಯ ಸೇವಾ ಸಂಘದ ಹಿರಿಯ ಸದಸ್ಯರಾದ ಕೆಎಸ್ ರಂಜನ್ ಅವರು, ಅನಿಲ್ ಬೇಕಲ್, ಕೆ ರಾಧಾಕೃಷ್ಣ ರಾವ್, ವಾರಿಜಾ, ಪೂರ್ಣಿಮಾ ಬೀರಾವ್, ಮೀರಾ ರವೀಂದ್ರ, ಭಾಸ್ಕರ್ ಕೋಡಿಕಲ್, ಯೋಗೇಶ್ ಕುಮಾರ್ ಜಪ್ಪು ಮುಖ್ಯ ಅತಿಥಿಗಳಿಗೆ ಶಾಲು ಹಾಗೂ ಹೂವನ್ನು ನೀಡಿ ಸ್ವಾಗತಿಸಿದರು. ಮೀರಾ ರವೀಂದ್ರ ಪ್ರಾರ್ಥನೆ ಮತ್ತು ಸನ್ಮಾನಿತರ ಪರಿಚಯವನ್ನ ವಾಚಿಸಿದರು. ಯುಟಿ ಇಫ್ತಿಕಾರ್ ಫರೀದ್ ಅವರು ಎಂಎಲ್ಸಿ ಐವನ್ ಡಿಸೋಜ ಅವರಿಗೆ ರಾಮಕ್ಷತ್ರಿಯ ಸಮಾಜದ ವತಿಯಿಂದ ಹಾಗೂ ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ಅಭಿನಂದಿಸಿ ಗೌರವಿಸಿದರು. ನಂತರ ಮಾತನಾಡಿದ ಎಂಎಲ್ಸಿ ಐವನ್ ಡಿಸೋಜ ಅವರು, ರಾಮಕ್ಷತ್ರಿಯ ಸಮಾಜಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರ, ಯಾವುದೇ ತಾರತಮ್ಯ ಇಲ್ಲದೆ ಸಾರ್ವಜನಿಕ ಮನವಿಯ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸುತ್ತೇನೆ ಎಂದು ಭರವಸೆ ನೀಡಿದರು. ರಾಮಕ್ಷತ್ರಿಯ ಸಂಸ್ಥೆಯಿಂದ ನಮ್ಮ ಸಮಾಜದಿಂದ ಸನ್ಮಾನ ಮಾಡಬೇಕು, ನಾವು ಮನೆಗೆ ಬರ್ತೇವೆ ಅಂತ ಕೇಳಿದ್ರು. ಮನೆಗೆ ಬರ್ತೇವೆ ಅಂತ ಕೇಳಿದ್ರು. ನಾನು ಯಾಕೆ ಮನೆಗೆ ಬರ್ತೀರಾ, ನಾನೇ ಬರ್ತೇನೆ ನಿಮ್ಮಲ್ಲಿ. ನಿಮ್ಮ ಸಂಸ್ಥೆ ಇದೆ, ನಿಮ್ಮ ಸೇವಾ ಸಂಸ್ಥೆ ಇದೆ, ನೀವು ಬೇರೆಯವ್ರನ್ನೂ ಕರೆದು ಸಂಸ್ಥೆ ಸನ್ಮಾನ ಮಾಡಿದ್ದೀರಿ, ನನ್ನನ್ನು ಕರೀರಿ. ನೀವು ಬರೀ ಒಂದು ರಾಜಕೀಯ ಪಕ್ಷಿಯಾಗಿ ಸೀಮಿತ ಆಗ್ತೀರಿ, ಎಲ್ಲರನ್ನ ತೆಗೆದುಕೊಂಡು ಹೋಗ್ಬೇಕು. ಸಮಾಜ ಅಂದ್ರೆ ಹೇಗೆ ಅಂದ್ರೆ, ಸಮಾಜ ಯಾರಿಗೂ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ಸಮಾಜ ಬೆಳೆಯಬೇಕಾದ್ರೆ ಈ ನನ್ನ ಸಮಾಜ, ಕ್ರೈಸ್ತ ಸಮಾಜ, ನಾವೆಲ್ಲರನ್ನು ಕರೆ ಸನ್ಮಾನ ಮಾಡಬೇಕು ಅಂತ ನಾನು ಹೇಳಿದ್ದೇನೆ. ಅದು MP ಇರ್ಬೋದು, MLA ಇರ್ಬೋದು, MLC ಇರ್ಬೋದು, ಯಾರೇ ಇರ್ಬೋದು. ನಿಮ್ಮ ಉದ್ದೇಶ ಏನು? ಸಮಾಜವನ್ನ ಬೆಳೆಸು, ಸಮಾಜದಲ್ಲಿ ಇದ್ದಂತಹ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡೋದು, ಸಮಾಜದಲ್ಲಿರುವಂತಹ ಪ್ರತಿಭೆಗಳಿಗೆ ಸರ್ಕಾರಿ ಉದ್ಯೋಗ ಇರ್ಬೋದು, ರಾಜಕೀಯ ಸ್ಥಾನಮಾನಗಳಿರ್ಬೋದು, ಅಥವಾ ಅವರಿಗೆ ಎಜುಕೇಶನ್ ಇರ್ಬೋದು, ಅವರಿಗೆ ಸಹಾಯ ಮಾಡಿ ಸಮಾಜವನ್ನ ಕಟ್ಟುವುದೇ ಒಂದು ಸಮಾಜದ ಸೇವಾ ಸಂಸ್ಥೆಗಳ ಪ್ರಮುಖ ಉದ್ದೇಶ. ಇದೇ ಸಂದರ್ಭ ಮಾತನಾಡಿದ ಯುಟಿ ಇಫ್ತಿಕಾರ್ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. member or national board chairman or political secretary or MLC or chief whip. I always told somebody in Bangalore, very important person in Bangalore the other day, one day I will see I want to so as a minister, because he is not only a leader for the community or for our speech our radio. It's not easy to become politician. Our politician other than our work, he has shown they will recognize. how I want to serve the working. ಹಿರಿಯ ಸದಸ್ಯರಾದ ಕ್ಯಾಪ್ಟನ್ ರವೀಂದ್ರ ಅವರು ಸಹ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಇನ್ನು ಅಧ್ಯಕ್ಷ ಸ್ಥಾನದಿಂದ ಮಾತನಾಡಿದ ಮುರಳೀಧರ್ ಐವನ್ ಅವರು, ಅದ್ಭುತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ ಸದಸ್ಯರನ್ನ ಕಂಡು ಧನ್ಯವಾದ ಗೈದರು. ಉಷಾ ಭವಾನಿ ಶಂಕರ್ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರೂಪಿಸಿದರು.